ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳು ಶೌರ್ಯ. ವಾಸು, ನಮ್ ಕಾನ್ಸ್ಟೇಬಲ್ಸ್ ಏನಾದ್ರು ಫೋನ್ ಮಾಡಿದ್ರು ಶೌರ್ಯ. ಸಂಪತ್ ಅವ್ರು ಹೊರಟಿರೋ ಕಾರ್ದು ಡೀಟೇಲ್ಸ್ ಕಳಿಸಿದ್ದಾರೆ. ಹೇಳೋದನ್ನ ಹುಷಾರ ಕೇಳಿಸ್ಕೊ. ಸಿದ್ದು ಸಂಪದ ಅವರು ಅಮ್ಮನವ್ರ ಜಾತ್ರೆಗೆ ಕನ್ಫರ್ಮ್ ಆಗಿ ಬಂದೇ ಬರ್ತಾರೆ. ನಿಜವಾಗ್ಲೂ ಅವ್ರು ಬಂದ್ರೆ ಈ ಸಲ ಮಿಸ್ ಆಗ್ಲೇಬಾರ್ದು. ಜಾತ್ರೆ ಹತ್ರ ಬರಬೇಕು ಅಂದ್ರೆ ನಾನಿರೋ ಚೆಕ್ ಪೋಸ್ಟ್ ನ ದಾಟ್ಕೊಂಡೇ ಬರಬೇಕು. ನಾನು ನೋಡ್ಕೋತೀನಿ ಶೌರ್ಯ. ಅಲರ್ಟ್ ವಾಸು, ಅಲರ್ಟ್. ಓಕೆ ಶೌರ್ಯ. ಕಲ್ಯಾಣಿ, ಕಣ್ಣು ಉರಿತಾ ಇದೆಯಾ? ಕಣ್ಣಲ್ಲಿ ಧೂಳ್ ಬೆತ್ತು ಆಫೀಸರ್. ಹೋಯ್ತಾ? ಯಾರ್ ನೀವು? ಕೇಳ್ದೆ ನನ್ ಫೋಟೋ ತೆಗಿತಿದ್ದೀರಾ? ನಾನು ಫೋಟೋಗ್ರಾಫರ್ ಮೇಡಮ್. ಪ್ರತಿ ವರ್ಷ ಈ ಜಾತ್ರೆಗೆ ಫೋಟೋಸ್ನ ದೇವಸ್ಥಾನದ ಕಡೆಯಿಂದ ತೆಗಿತೀನಿ, ಜ್ಞಾಪಕಗಳಾಗಿಡ್ತಾರೆ. ಹೌದಾ? ಒಂದ್ ನಿಮಿಷ, ನನ್ ಮಗುನು ಕರ್ಕೊಂಡ್ ಬರ್ತೀನಿ. ಓಕೆ ಮೇಡಮ್. ಅಜ್ಜಿ, ಮಗುನ್ ಕೊಡಿ. ಆಫೀಸರ್, ಸ್ಮೈಲ್ ಸ್ವಲ್ಪ. ಓಕೆ. ಕಲ್ಯಾಣಿ ಏನು ಮಗುನ ಹೆತ್ತ ತಾಯಿ ತರ ಫೀಲ್ ಆಗ್ತಾ ಇದ್ದಾಳೆ. ಎಲ್ರು ನೋಡ್ತಿದ್ರು, ನನ್ ಮಗು ಜೊತೆನೆ ಫೋಟೋ ತೆಗೆಸ್ಕೋತಿದ್ದಾಳೆ. ನಾರ್ಮಲ್ ಆಗಿ ತೆಗೆಸ್ಕೋತಿದ್ದಾಳ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಮೋಕ್ಷ, ನೀನು ಹುಟ್ಟಿದ ಹಾಗೆ ಅಮ್ಮನ ದೂರ ಮಾಡಿದ್ದಕ್ಕೆ ಆ ದೇವ್ರ ಮೇಲೆ ನನಗೆ ಕೋಪ ಬಂದಿದ್ರು. ಈಗ ಕಲ್ಯಾಣಿ ಅಂತ ಅಮ್ಮ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತಾ ಇದೆ. ಶೌರ್ಯ ಯಾವಾಗ್ಲೂ ನಗ್ನಗ್ತಾ ಇರ್ತಿದ್ದ, ಇವಾಗ ಇನ್ನೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರೋ ಹಾಗಿದ್ದಾನೆ. ಸಿದ್ದು ಹಾಗೆ ಶೌರ್ಯನ ಪ್ರೀತಿ ಕೂಡ ತುಂಬಾ ದೊಡ್ಡದು. ಒಂದೊಂದ್ಸಲ ಅನ್ಸುತ್ತೆ ಸಿದ್ದು ಪ್ರೀತಿಗಿಂತ ಶೌರ್ಯನ ಪ್ರೀತಿನೇ ದೊಡ್ಡದು ಅಂತ. ಸಾರಿ ಶೌರ್ಯ, ಇನ್ನೂ ನೀನ್ ನನ್ನ ನೆನೆಸ್ಕೊಂಡು ನೋವು ಪಡ್ತಾನೆ ಇದೆಯಾ? ನಿನ್ನ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ 2ನೇ ಮದುವೆ ಮಾಡ್ಕೊಂಡಿರ್ತಿದ್ರು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ.
ಅಮ್ಮ ಕಳಶನ ಈ ಜೋಡಿನೇ ಸಮರ್ಪಿಸ್ಬೇಕು. ಆಗ್ಲಿ ಪುರೋಹಿತ್ರೆ, ಹೋಗ್ರಮ್ಮ. ಕಾನ್ಸ್ಟೇಬಲ್ಸ್, ಆ ಕಾರ್ ನಿಲ್ಸಿ. ನಿಲ್ಸು. ಚೆಕ್ ಮಾಡಿ. ಸರ್, ಯಾರು ಇಲ್ಲ ಸರ್. ಓಕೆ, ಆ ಕಾರ್ನ ಕಳಿಸ್ಬಿಡಿ. ಸರ್, ರಮಣ ನಮ್ಗೆ ಹೇಳಿರೋ ಡೀಟೇಲ್ಸ್ ಪ್ರಕಾರ ನಾವು ಕಾರ್ ನಿಲ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಅವರು ಕಡಿಮೆ ಇದ್ದಾರೆ ಅಂತ ನಾವು ತಿಳ್ಕೊಬಾರ್ದು. ಅವ್ರ ಮಧ್ಯದಲ್ಲೇ ಬೇರೆ ಕಾರ್ಗೆ ಶಿಫ್ಟ್ ಆಗಿರ್ಬೋದು, ಹೇಳಕ್ಕಾಗಲ್ಲ. ನಿಜಾನೇ ಸರ್. ಅವರು ಅವ್ರ ಮನೆಯಿಂದ ಹೊರಟು ತುಂಬ ಹೊತ್ತಾಗಿದೆ. ಅಲ್ಲಿಂದ ಟೆಂಪಲ್ಗೆ ಬರೋದಕ್ಕೆ 15 ನಿಮಿಷಕ್ಕಿಂತ ಜಾಸ್ತಿ ಬೇಕಾಗಲ್ಲ. ಅಂಥದ್ರಲ್ಲಿ 1 ಗಂಟೆ ಆಗಿದೆ, ವೆಹಿಕಲ್ ಬಂದಿಲ್ಲ. ಸಿದ್ದು ಸಂಪದನೂ ಕಾಣ್ತಿಲ್ಲ. ಸಮಥಿಂಗ್ ರಾಂಗ್. ಒಂದ್ ವೇಳೆ ಬೇರೆ ದಾರಿಲಿ ಏನಾದರೂ ಶೌರ್ಯ ಅನುಮಾನ ಬರ್ದಿರೋ ಹಾಗೆ ಹೋಗಿರ್ಬೋದಾ? ಶೌರ್ಯನೇ ಅಲರ್ಟ್ ಮಾಡಿದ್ರೆ ಬೆಟರ್. ಹೇಳು ವಾಸು. ಶೌರ್ಯ, 1 ಅವರ್ ಆಯಿತು, ಬಟ್ ಸಿದ್ದು ಸಂಪದ ಆಗಲಿ ವೆಹಿಕಲ್ ಆಗಲಿ ಈ ದಾರಿಲಿ ಬರಲೇ ಇಲ್ಲ. ಮೇ ಬಿ ಅವ್ರು ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ನೀನು ಸ್ವಲ್ಪ ಅಲರ್ಟ್ ಆಗಿರೋದು ಬೆಟರ್. ನಾನು ನೋಡ್ಕೋತೀನಿ ವಾಸು. ನೀನು ಈಗಲೇ ಅಲ್ಲಿಂದ ನಮ್ಮ ಕಾನ್ಸ್ಟೇಬಲ್ಸ್ನ ಕರ್ಕೊಂಡು ಇಲ್ಲಿಗೆ ಬಾ. ಸರಿ ಶೌರ್ಯ. ಶೌರ್ಯ, ಕಲ್ಯಾಣಿ ಮಂಗಳಸೂತ್ರಕ್ಕೆ ಅರಿಶಿನ ಕುಂಕುಮ ಹಚ್ಚಿ. ಅಮ್ಮ ಆದಿಪರಾಶಕ್ತಿ, ಗಂಡ ಹೆಂಡತಿಯಾಗಿ ಮೊಟ್ಟ ಮೊದಲನೇ ಸಾರಿ ನಿನಗೆ ಕಳಶ ಸಮರ್ಪಿಸೋದಕ್ಕೆ ಬಂದಿದ್ದಾರೆ. ಅವರಿಗೆ ಆಶೀರ್ವಾದ ಕೊಡು ತಾಯಿ. ನೋಡ್ದೆ ಅಲ್ವಾ ಸ್ಯಾಮ್, ನೀನೇನಂದೆ? ಶೌರ್ಯ ನೀನು ಮರ್ತೋಗಲ್ಲ, ಶೌರ್ಯಾಗ ನೀನಂದ್ರೆ ಪ್ರಾಣ ಅಂದೆ. ನಿಜವಾಗ್ಲೂ ನೀನಂದ್ರೆ ಅಷ್ಟು ಪ್ರಾಣವಾಗಿದ್ರೆ ನೀನು ದೂರ ಆಗಿ 2 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲೇ ನೀನು ಮರ್ತೋಗಿ 2ನೇ ಮದುವೆ ಆಗಿ ಹ್ಯಾಪಿ ಆಗಿದ್ದಾನೆ. ನೀನೇನೋ
ಏನೇನೋ ಊಹಿಸ್ಕೊಂಡು ತಪ್ಪು ಮಾಡಿದ್ದೀನಿ ಅಂತ ನೋವು ಪಡ್ತಾ ಇರ್ತೀಯ. ಇವಾಗಾದ್ರೂ ಅರ್ಥ ಆಯ್ತಾ ಸ್ಯಾಮ್ ಯಾರ್ದು ನಿಜವಾದ ಪ್ರೀತಿ? ಅರ್ಥ ಆಯ್ತು ಸಿದ್ದು. ಮಗುನ್ ಬಿಟ್ರೆ ಇನ್ಯಾರ ಜೊತೆನೂ ಆ ಮನೆಯಲ್ಲಿ ನನಗೆ ಸಂಬಂಧ ಇಲ್ಲ. ಹೇಗಾದ್ರೂ ಮಗುನ ಕರ್ಕೊಂಡು ಹೊರಟೋಗೋಣ. ನೋಡಪ್ಪ, ಅವಳಿಗೆ ಕಳಶ ಎತ್ಕೊಡು. ಯಾರವಳು? ಮಗುನ ನೋಡ್ತಾನೆ ಇದ್ದಾಳಲ್ಲ. ಪಲ್ಲವಿ ಚಿಕ್ಕಮ್ಮ ನನ್ನ ಗುರ್ತು ಹಿಡಿದ್ಬಿಟ್ರೆ ಹೇಗೆ? ನನ್ ನೋಡಿ ಆ ಕಡೆ ಮುಖ ತಿರುಗಿಸ್ಕೊಂಡು ಹೋಗ್ತಿದ್ದಾಳಲ್ಲ, ಯಾರಾಗಿರ್ಬೋದು? ಅರೆ, ಯಾರವಳು? ಅಷ್ಟರಲ್ಲೇ ಮಾಯ ಆಗ್ಬಿಟ್ಲಲ್ಲ. ಎಲ್ಲೋ ಚೆನ್ನಾಗಿ ನೋಡಿರೋ ಮುಖದ ಹಾಗೆ ಇದೆಯಲ್ಲ. ಶೌರ್ಯ ಕಲ್ಯಾಣಿ ಅಲ್ಲ, ಪಲ್ಲವಿ ಚಿಕ್ಕಮ್ಮನೆ ಸಿಕ್ಕಾಕ್ಸೋ ತರ ಇದ್ದಾಳೆ. ಇಷ್ಟು ಗೆಟಪ್ ಹಾಕೊಂಡ್ರು ಗುರ್ತು ಹಿಡಿದ್ಲು ಅಂದ್ರೆ ಸಾಮಾನ್ಯದವಳಲ್ಲ. ನನ್ನಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಿದ್ಯಾ? ಯಾಕೆ ಬಂದೆ? ಮಗುಗೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಂತಾಳೋ? ನಿನ್ಗೆ ನನ್ನ ತಮ್ಮನ ಮಧ್ಯದಲ್ಲಿ ಆ ಮಗು ಯಾಕೆ ಅಂತಾಳೇನೋ? ಕೇಳ್ತಿರೋದು ನಿನ್ನೆ. ನಿನ್ ಬಗ್ಗೆ ನಮ್ ಶೌರ್ಯಗ್ ಹೇಳು ಅಂತೀಯಾ? ಮಾತಾಡು.
ಯಾರು ನೀನು? ನಮ್ಮನ್ನ ಯಾಕೆ ಫಾಲೋ ಮಾಡ್ತಿದ್ಯಾ ನೀನು? ಥ್ಯಾಂಕ್ ಗಾಡ್ ಇವ್ರು ನನಗೆ ಗುರ್ತಿಡ್ದಿಲ್ಲ. ಕಳಶಾನ್ ಎತ್ಕೊಂಡಿದ್ದಾಗಿಂದ ನೋಡ್ತಿದ್ದೀನಿ ನಿನ್ನನ್ ಮಾತ್ರ ಎಲ್ಲೋ ಚೆನ್ನಾಗಿ ನೋಡಿರೋ ಹಾಗೇನೆ ಅನಿಸ್ತಿದೆ. ಒಂದ್ಸಾರಿ ಆ ಮುಸುಕು ತೆಗೆದು ನಿನ್ ಫೇಸ್ ತೋರ್ಸು. ನಿಂತ್ಕೋ. ओम पद्मे स्थितां पद्मवर्णां तामिहोपक्वये श्रियं चन्द्रां प्रभासां यशसा ज्वलन्तीं श्रियं लोके देवजुष्टामुदारां तां पद्मिनीं शरणमहं प्रपद्ये ऐर्मे लक्ष्मीर्मेन सितां त्वां वृणे. ಅಮ್ಮ ಯಶಸ್ವಿಯಾಗಿ ಕಳಶ ಸಮರ್ಪಿಸಿದ್ರಿ. ಅಮ್ಮನವ್ರಿಗೇನಾದ್ರೂ ಹರಕೆ ತೀರ್ಸೋದಿದೆಯಾ? ಇದೇ ಪುರೋಹಿತ್ರೆ, ಅಮ್ಮನವರು ಅನುಪಮಮ್ಮನ ಮೂಲಕ ಮಗುಗೆ ಗಂಡಾಂತರ ಇದೆ ಅಂತ ಹೇಳಿದ್ರು. ಆ ಗಂಡಾಂತರದಿಂದ ಸಂಪೂರ್ಣವಾಗಿ ರಕ್ಷಿಸುವಂತ ಬೇಡ್ಕೊಂಡೆ. ಆ ಬೇಡಿಕೆ ತೀರ್ಸುವಂತ ಕೆಂಡದ ಮೇಲೆ ನಡೆದು ಮತ್ತೊಂದ್ಸರಿ ಬೇಡ್ಕೋತೀನಿ. ಕಲ್ಯಾಣಿ, ಕೆಂಡದ ಮೇಲೆ ನಡೀತ್ಯಾ? ನಿನಗೆ ನಡೆಯೋಕ್ಕಾಗಲ್ಲ. ಬೇಡ ಕಲ್ಯಾಣಿ, ಮಗುಗೇನು ಆಗದೆ ಇರೋ ಹಾಗೆ ನಾವು ನೋಡ್ಕೊಳ್ಳೋಣ. ಹೌದು ಕಲ್ಯಾಣಿ, ಇದಕ್ಕೂ ಮುಂಚೆ ನೀನ್ ಕೆಂಡದ ಮೇಲೆ ಯಾವತ್ತೂ ನಡೆದಿಲ್ಲ. ಕೆಂಡದ ಮೇಲೆ ನಡೆಯೋದು ಅಂದ್ರೆ ತುಂಬಾ ಕಷ್ಟ ಕಲ್ಯಾಣಿ. ಆದ್ರೆ ಮಗು ಅಂದ್ರೆ ನನಗೆ ಪ್ರಾಣಕ್ಕಿಂತ ಹೆಚ್ಚಮ್ಮ. ಕಂದಂಗೆ ಯಾವುದೇ ಅಪಾಯ ಬಂದ್ರೂ ಕೂಡ ನಾನು ತಡ್ಕೊಳ್ಳಲ್ಲ. ಸಾಕ್ಷಾತ್ ಅಮ್ಮನವರೇ ಬಂದು ಹೇಳಿದ್ದಾರೆ ಅಂದ್ರೆ ನನಗೆ ಯಾಕೋ ಭಯ ಆಗ್ತಿದೆ. ಮಗು ನನ್ನಿಂದ ದೂರ ಆಗ್ತಿದೆ, ಹುಷಾರು ಅಂತ ಅಮ್ಮನವ್ರು ಹೇಳಿದ ಮಾತು ಇನ್ನು ನನ್ನ ತಲೆಯಲ್ಲಿ ಓಡ್ತಾನೆ ಇದೆ ಅಮ್ಮ. ಅದೇ ನೀನ್ ನನ್ನ ಜಾಗದಲ್ಲಿ ಇದ್ದಿದ್ರೆ ಬಿಟ್ಬಿಡ್ತಿದ್ಯಮ್ಮ. ತಪ್ಪಿಸ್ಕೊಂಡ್ಲು. ನಾನು ಅಷ್ಟೆಲ್ಲ ಕೇಳಿದ್ರು ಯಾವ ಉತ್ತರನೂ ಕೊಡ್ಲಿಲ್ಲ. ತಪ್ಪು ಮಾಡಿರೋ ಹಾಗೆ ಓಡ್ ಹೋದ್ಲು. ನನಗ್ ಯಾಕೋ ಆ ಹುಡುಗಿ ಸಂಪದಾನೆ ಅಂತ ಡೌಟ್ ಬರ್ತಿದೆ. ಒಂದ್ ವೇಳೆ ಅವಳೇ ಸಂಪದ ಆಗಿದ್ರೆ ನನ್ನ ತಮ್ಮ ಸಿದ್ದು ಕೂಡ ಇಲ್ಲೇ ಎಲ್ಲೋ ಇರ್ತಾನೆ. ಇವನೇನು ಇಂಥ ಗೆಟಪ್ ಹಾಕೊಂಡಿದ್ದಾನೆ? ಅಷ್ಟಕ್ಕೂ ಇವರಿಬ್ರು ಏನ್ ಮಾಡಕ್ ಹೊರಟಿದ್ದಾರೆ? ಲೋ ಸಿದ್ದು, ನೀನ್ ಏನ್ ಮಾಡಿದ್ರು ಆ ಎಫೆಕ್ಟ್ ನನ್ ಮೇಲೆ ಬೀಳುತ್ತೆ ಕಣೋ. ಅಮ್ಮ ಮಹಾತಾಯಿ, ನನ್ ತಮ್ಮ ಅನ್ಕೊಂಡಿರೋ ಕೆಲ್ಸ ಸಕ್ಸಸ್ ಆಗ್ಬೇಕು. ಏನ್ ನಡೆದ್ರು ಅದು ನನ್ ಮೇಲೆ ಬರ್ದಿರೋ ಹಾಗೆ ನೋಡ್ಕೊಳಮ್ಮ. ದೇವ್ರ ಹತ್ರ ಬಂದು ಎಲ್ರೂ ಚೆನ್ನಾಗಿರ್ಬೇಕು, ಎಲ್ರಲ್ಲೂ ನಾನಿರ್ಬೇಕು ಅಂತ ಕೇಳ್ಕೋಬೇಕೆ ಹೊರತು ಪಕ್ಕದವರು ನಾಶ ಆಗ್ಬೇಕು ಅಂತ ಕೇಳ್ಕೋಬಾರ್ದು. ಅಷ್ಟು ಮಾತ್ರ ಗೊತ್ತಿಲ್ವ ನಿನ್ಗೆ? ನೀನೇನೋ ವರ ಕೊಡೋ ದೇವತೆ ತರ ಮಾತಾಡ್ತಿದ್ಯಲ್ಲ. ನನಗಿಷ್ಟ ಬಂದಿದ್ದನ್ನ ನಾನ್ ಕೇಳ್ಕೊತೀನಿ. ನಿನ್ಗೇನ್ ಕಷ್ಟ ಆಯ್ತು? ಅನುಪಮ, ನೀನ್ ಪೂಜೆ ಮಾಡಿಸ್ಕೊಂಡು ಎಲ್ರನ್ನೂ ಹುಷಾರಾಗಿ ಕರ್ಕೊಂಬ. ಅಕ್ಕಂಡ ಜ್ಯೋತಿ ಬೆಳಗಿಸ್ಬೇಕಾದ್ರೆ ಹುಷಾರು. ಚಿಕ್ಕ ಹುಡುಗಿ ಅಕ್ಕಂಡ ಜ್ಯೋತಿನ ಹೊತ್ಕೊಂಡು ಕೆಂಡದ ಮೇಲೆ ಹೇಗೆ ನಡೀತಾಳೋ ಏನೋ. ಹುಷಾರು ಅನುಪಮ.
ಆಗ್ಲಮ್ಮ, ನಾನು ನೋಡ್ಕೋತೀನಿ. ನೀವು ಹುಷಾರಾಗಿ ಹೋಗಿ. ನೀನು ಹುಷಾರು. ನಡೀರಿ. ನನ್ನ ಮಗನ ಹಾವು ಕಚ್ಚಿದ್ರಿಂದ ಕಾಪಾಡ್ದೆ ತಾಯಿ. ಅದಕ್ಕೆ ಕೆಂಡದ ಮೇಲೆ ನಡೆದು ಹರಕೆ ತೀರ್ಸ್ಕೊತೀನಿ. ಬನ್ನಿ. ಅಮ್ಮ, ನೀನ್ ಕೂಡ ಬಂದ್ಯಾ? ಯಾಕೆ ಬರಬಾರ್ದಾ? ನಿಮ್ಮ ಅತ್ತೆ ಮನೆಯವ್ರು ಮಾತ್ರ ಬರ್ಬೇಕಾ? ಹೇಳು. ಅದಲ್ಲಮ್ಮ, ಇವತ್ತು ನಮ್ ಫ್ಯಾಮಿಲಿ ಪೂರ್ತಿ ಇಲ್ಲೇ ಇದೆ. ಏನ್ ನೀನ್ ಹೇಳ್ತಿರೋದು? ಯಾಕೋ ಗೊತ್ತಿಲ್ಲ, ಆದ್ರೆ ಸಿದ್ದು ಮಾರುವೇಷದಲ್ಲಿ, ಸಂಪದ ಮಾರುವೇಷದಲ್ಲಿ ಬಂದಿದ್ದಾರೆ. ಅವ್ರು ಇಲ್ಲಿದ್ದಾರೆ ಅಂದ್ರೆ ಏನು? ಯಾಕೋ ಗೊತ್ತಿಲ್ಲ, ಆದ್ರೆ ಸಿದ್ದು ಮಾರುವೇಷದಲ್ಲಿ, ಸಂಪದನೂ ಮಾರುವೇಷದಲ್ಲೇ ಇದ್ದಾರೆ. ಸಂಪದ ಮಗು ನೋಡ್ಬೇಕು ಅಂತ ಹೇಳಿದಕ್ಕೆ ಅವಳಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ಯಾ? ಇವಾಗ ಶೌರ್ಯ ಕೈಗೆ ಸಿಕ್ಕಾಕೊಂಡ್ರೆ ಏನೋ ನಿನ್ ಪರಿಸ್ಥಿತಿ. ಇವಾಗ ನಿನ್ನ ಹೇಗೋ ಕಾಪಾಡ್ಕೊಳ್ಳೋದು?